ನಾವು ಹಿಂಗೆಲ್ಲ ಬೆಳೆಸಿ ಅಪ್ಪ ಅಮ್ಮ ಟೀಚರು ಎಲ್ಲ ಬೆಳೆಸಿ ಕೊನೆಗೆ ಹುಡುಗರು ಹಿಂಗೆಲ್ಲ ಮಾಡಕತ್ಬಿಟ್ರೆ ಏನು ಮಾಡೋದು? ಹಂತಕ್ಕೆ ಬಂದ್ಬಿಟ್ಟು ಒಂದು ಹಂತಕ್ಕೆ ಅತಿಯಾದ್ರೆ ಏನಾಗುತ್ತೆ, ಅದು ಸಮಸ್ಯೆ ಆಗೋಗುತ್ತೆ. ಯಾವುದೇ ರೀತಿ ಸ್ವಲ್ಪನೂ ಬೇಡ, ಅದು ಟೇಸ್ಟ್ ನೋಡಕ್ಕೆ ಹೋಗಿ ಕೊನೆಗೆ ಅದು ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಹಾಗಾಗಿ ಬೇಡವೇ ಬೇಡ, ಚಟ ಬೇಡವೇ ಬೇಡ. ಇದರಿಂದ ಏನು ಬರುತ್ತೆ? ಅದು ಬಿಟ್ಟು ಹಣ್ಣು ಹಂಪಲಿ ತಿನ್ರಿ, ಒಳ್ಳೆ ತಿನ್ನೋದು, ಇದು ಉಣ್ಣೋದು, ಕುಡಿಯೋದಿದೆ ಎಲ್ಲ ಬೇರೆ ಒಳ್ಳೇದು ಮಾಡ್ರಿ. ಎಳ್ಳೀರು ಕುಡಿ, ಯಾರು ಮಾಡ್ತಾರೆ? ಬೇರೆ ಕುಡಿಯೋದಕ್ಕೆ ಅದಕ್ಕೆ ಹೋಗ್ತೀರಿ, ಇನ್ನು ಕುಡೀರಿ, ಹಣ್ಣಿನ ರಸ ಕುಡೀರಿ, ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಹಣ್ಣು ತಂದು ಇದಕ್ಕೆ ಕುಡೀರಿ. ಕುಡಿಯೋದಿದ್ರೆ ಇದು ಯಾವುದೂ ಕೂಡ ನಮಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಅದಕ್ಕೆ ಇದೆಲ್ಲ ಬೇಡ. ಸೇರ್ಲಿ. ಈಗ ಮನುಷ್ಯ ಹೆಂಗ್ ಹುಡ್ತಾನೆ ಸಾಯ್ತಾನೆ ನೋಡಿದ್ರಲ್ಲಪ್ಪ, ಹೆಂಗ್ ಹುಡ್ತಾನೆ? ಈ ದೇಹದೊಳಗಡೆ ಒಂದು ಪ್ರಾಣ ಶಕ್ತಿ, ಉಸಿರು, ಆತ್ಮ ಅಂತ ಹೇಳಿ ಇದೆ. ಅದನ್ನ ತೋರಿಸಿದ್ ಚಿತ್ತೋಗ್ತಾರೆ, ದೇಹ ಸತ್ತೋಗ್ತದೆ. ದೇಹ ಅನ್ನಂಥದ್ದು ಒಂದು ಯಂತ್ರ ಇದ್ದಂಗೆ, ಇದು ಒಂದು ಮಷಿನ್. ಇದನ್ನ ಆಪರೇಟ್ ಮಾಡೋ ಕೆಲಸ ಮಾಡೋದು ಯಾರು? ಶಕ್ತಿ ನಡೆಸೋದು ಆತ್ಮ. ಜೀವಕೋಶಗಳಿಂದ ಮಾಡಿದ ಈ ಶರೀರಕ್ಕೆ ಜೀವ ಅಂತಾರೆ. ಇದಕ್ಕೆ ಒಳಗಡೆ ಇರುವ ಆತ್ಮ, ಜೀವ ಪ್ಲಸ್ ಆತ್ಮ, ಜೀವಾತ್ಮ ಅಂತ ನಮಗೆ ಕರೀತಾರೆ. ಅಥವಾ ಈ ಇದು ಆಕಾರಕ್ಕೆ ಮನುಷ್ಯನ ಆಕಾರ ಅಂತಾರೆ. ನಾವು ಮನುಷ್ಯರು ಅಂತೀವಲ್ಲ, ಏನಾರು ಕೇಳಿದ್ವಿ ಯಾರು ಅಂದ್ರೆ ಮನುಷ್ಯರು ಅಂತೀವಲ್ಲ, ಈ ಆಕಾರಕ್ಕೆ ಮನುಷ್ಯರು ಅಂತಾರೆ. ಅಳವಡಿಸ್ಕೊಳ್ಳೋದ್ರಲ್ಲಿ ಕೊರತೆ ಆಗಿದೆ, ಈಗ ಅಳವಡಿಸ್ಕೊಳ್ಳೇಬೇಕು. ಇದನ್ನ ಭಗವಂತ ಹೇಳ್ತಾನೆ. ಈಗ ನಾವು ಹೇಳಲ್ಲ, ಅವ್ನು ನೆನಪು ಮಾಡಿಸ್ತಾವ ಮತ್ತೆ. ಅದಕ್ಕಾಗಿ ನಾವೆಲ್ಲ ಆತ್ಮಗಳು. ನೀವೊಂದು ಹಾಡು ಹೇಳ್ಕೊಡ್ತೀನಿ, ಹೇಳ್ತೀವ ಮಕ್ಕಳ? ಹೇಳೋಣ? ರೆಡಿ? ನಾನು ಹೇಳ್ದಂಗೆ ಹೇಳ್ಬೇಕಲ್ರಿ. ನಾವೆಲ್ಲ ಆತ್ಮಗಳು, ನಮಗಿಲ್ಲ ಶತ್ರುಗಳು, ನಾವೆಲ್ಲ ಪರಮಾತ್ಮನ ಮಕ್ಕಳು, ನಾವೆಲ್ಲ ಶಿವನ ಮುದ್ದು ಮಕ್ಕಳು, ನಾವೆಲ್ಲ ಜ್ಯೋತಿಗಳು, ನಮಗಿಲ್ಲ ಜಾತಿಗಳು, ನಾವೆಲ್ಲ ಭಗವಂತನ ಮಕ್ಕಳು, ನಾವೆಲ್ಲ ಶಿವನ ಜಾಣ ಮಕ್ಕಳು, ನಾವೆಲ್ಲ ಬಿಂದುಗಳು, ನಾವೆಲ್ಲ ಬಂಧುಗಳು, ನಾವೆಲ್ಲ ಪರಮಾತ್ಮನ ಮಕ್ಕಳು, ನಾವೆಲ್ಲ ಶಿವನ ಮಡಿದ ಹೂಗಳು, ನಾವೆಲ್ಲ ಆತ್ಮಗಳು, ನಮಗಿಲ್ಲ ಭೇದಗಳು, ನಾವೆಲ್ಲ ಭಗವಂತನ ಮಕ್ಕಳು, ನಾವೆಲ್ಲ ಬುದ್ಧಿವಂತ ಮಕ್ಕಳು, ನಾವೆಲ್ಲ ಪರಮಾತ್ಮನ ಮಕ್ಕಳು. ನಾನು ಯಾಕೆ ಹೇಳ್ತಿದ್ದೆ ಅಂದ್ರೆ, ನಾವೆಲ್ಲ ಬುದ್ಧಿವಂತರು, ಪರಮಾತ್ಮನ ಮಕ್ಕಳು ಅಂದ್ರೆ ಒಳ್ಳೇದು ಮಾಡೋರು. ಹೂವಿನಂತವ್ರು, ಶಿವನ ಮಾಡಿದ ಹೂಗಳಂದ್ರೆ ನಾವು ಹೂ ತರ ಇರ್ಬೇಕು. ಜೀವನದ ಚುಚ್ಚಿ ದುಃಖ ಕೊಟ್ಟು ತೊಂದರೆ ಕೊಟ್ಟು ಬದುಕಬಾರ್ದು. ನಾವೆಲ್ಲ ಬಂಧುಗಳಂದ್ರೆ, ಬಿಂದುಗಳು ಬಂಧುಗಳಂದ್ರೆ ನಾವೆಲ್ಲ ಆತ್ಮಗಳು. ಇದು ಸರ್ಕಾರದಿಂದ ಹೇಳಿದ್ದಾರೆ, ನಶಾ ಮುಕ್ತ ಅಭಿಯಾನ ಅಂತ. ಅದ್ರ ಬಗ್ಗೆ ನಾನು ಹೇಳ್ದಂಗೆ ಹೇಳ್ತಾ ಹೋಗಿ ಎಲ್ರು. ನಶಾ ಮುಕ್ತ ಭಾರತ ಅಭಿಯಾನದ ಪ್ರತಿಜ್ಞೆ. ಇಂದು ನಾವು ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಒಗ್ಗಟ್ಟಾಗಿ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಸ್ವಯಂ ನಾನಲ್ಲದೆ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾ ಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾ ಮುಕ್ತ ದೇಶವನ್ನಾಗಿ ಮಾಡುತ್ತೇನೆ. ಅದಕ್ಕಾಗಿ ನನ್ನ ಶಕ್ತಿ ಅನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಓಂ ಶಾಂತಿ.
ಗೌಡಗೆರೆ ಗ್ರಾಮದ ಸಹೃದಯ ಸಜ್ಜನಿಕೆಯ ರೈತ ಬಂಧುಗಳೇ, ಅಜನ್ಮ ಅಭೋಕ್ತ ಅವಿನಾಶಿ ಅಶರೀರಿ ಅಕಾಯ ಆಗಿರ್ತಕ್ಕಂಥ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮ ಶಿವನನ್ನು ಸ್ಮರಣೆ ಮಾಡ್ತಾ ಈ ದಿನ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ನೆರವೇರಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದರಿಂದ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ನಶೆ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ದೇಶಾದ್ಯಂತ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗಳಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಾದ್ಯಂತ ಸಂಚಾರ ಮಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜ್ಞಾನಿಗಳಾಗಿರ್ತಕ್ಕಂಥ ರಾಜಯೋಗಿಗಳಾಗಿರ್ತಕ್ಕಂಥ ಗೌರವಾನ್ವಿತ BK ಜಗದೀಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಜ್ಞಾನಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ BK ರಾಮಚಂದ್ರ ಅವರಿದ್ದಾರೆ. ಮತ್ತು ಮತ್ತೊಬ್ಬರು ಪರಮಾತ್ಮನ ಮಗುವಾಗಿರ್ತಕ್ಕಂಥ BK ಇಂದ್ರಜಿತ್ ಇದ್ದಾರೆ. ಮತ್ತು ನಿರ್ಮಲಾ ವೆಂಕಟೇಶ್ ಅವರಿದ್ದಾರೆ. ಹಾಗೆಯೇ ಜಯಲಕ್ಷ್ಮಿ ಅವರಿದ್ದಾರೆ. ಅವರೊಟ್ಟಿಗೆ ನಮ್ಮ ಶಿಕ್ಷಕ ಬಂಧುಗಳಿದ್ದಾರೆ. ಗ್ರಾಮಸ್ಥ ಬಂಧುಗಳೇ, ಇವತ್ತು ನಮ್ಮ ಯುವಜನ ಸಮೂಹ ಹಾಳಾಗ್ತಾ ಇದೆ. ಮೊಬೈಲ್ ಅತಿಯಾದ ಬಳಕೆಯಿಂದ ಸಂಸಾರ ನಾಶ ಆಗ್ತಾ ಇದೆ. ಅವರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಅವರ ಮನಸ್ಸು ಕಲುಷಿತ ಆಗ್ತಾ ಇದೆ. ಹಣ ಅಪವ್ಯಯ ಆಗ್ತಾ ಇದೆ. ದೇಶಕ್ಕೆ ನಷ್ಟ ಉಂಟಾಗ್ತಾ ಇದೆ. ಹಾಗೆಯೇ ನಮ್ಮ ಯುವಕರು ಮತ್ತು ಹಿರಿಯರು ಕೌಟುಂಬಿಕ ಕಲಹಗಳಿಂದಾಗಿ ಏನಾಗ್ತಿದ್ದಾರೆ, ನಶೆಗೆ ಒಳಗಾಗ್ತಾ ಇದ್ದಾರೆ. ಅಂದರೆ ಕುಡಿತದ ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ಸಿಗರೇಟು, ಗುಟ್ಕಾ ಮತ್ತು ಗಾಂಜಾದಂಥ ಅಫೀಮಿಗೆ ಒಳಗಾಗಿ ತಮ್ಮ ಮನಸ್ಸನ್ನು ಕೆಡಿಸ್ಕೊಳ್ತಾ ಇದ್ದಾರೆ. ದೇಹವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ದೇಶ ಸದೃಢವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಇದು ಜಾಗೃತಿ ಮೂಡಬೇಕಾಗಿದೆ. ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಿ ಒಳ್ಳೆಯ ಸಂಕಲ್ಪ ಮಾಡಿ ಅವರಲ್ಲಿ ಒಳ್ಳೆಯ ಸದ್ಗುಣಗಳನ್ನು ನೆರವೇರಿಸಬೇಕು, ಅಳವಡಿಸ್ಕೊಳ್ಬೇಕು. ಮತ್ತು ಹಿರಿಯರಲ್ಲಿ ಪರಮಾತ್ಮನ ಸಂದೇಶವನ್ನು ಕೊಡಬೇಕು. ಸದಾಕಾಲ ಧ್ಯಾನವನ್ನು ಮಾಡೋದ್ರಿಂದ ಏಕಾಗ್ರತೆಯಿಂದ ಓದಿಗೆ ಹೇಗೆ ಸಹಕಾರಿಯಾಗುತ್ತೆ, ಪರಸ್ಪರ ಸಹೋದರತ್ವ ಭಾವನೆಯಿಂದ ನಾವು ಹೇಗೆ ಬದುಕನ್ನು ಕಟ್ಕೊಳ್ಬೋದು ಅಂತ ಹೇಳಿ ಆ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಗ್ರಾಮದಲ್ಲಿ ಈ ದಿನ ಒಂದು ನಶೆ ಮುಕ್ತ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಸುಂದರವಾದಂಥ ಈ ಪರಿಸರದಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ತಾವೆಲ್ಲರೂ ಕೂಡ ಬಂದಿದ್ದೀರಾ. ಗ್ರಾಮಸ್ಥ ಬಂಧುಗಳಿಗೆ, ರೈತಾಪಿ ಬಂಧುಗಳಿಗೆ, SDMC ಸದಸ್ಯರುಗಳಿಗೆ, ಪೋಷಕರುಗಳಿಗೆ, ಮಕ್ಕಳುಗಳಿಗೆ, ನಮ್ಮ ಶಿಕ್ಷಕ ಬಂಧುಗಳಿಗೆ ನಾವು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇವೆ. ಹೀಗೆ ಸದಾಕಾಲ ನಮ್ಮ ಶಾಲೆಯೊಟ್ಟಿಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಇವೆಲ್ಲ ಭಾಗವಹಿಸಬೇಕು. ಒಂದು ಸದೃಢ ಸಮಾಜವನ್ನು ವಿಶ್ವದಲ್ಲಿಯೇ ಒಂದು ವಿಶ್ವ ಭಾರತ ಗುರುವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೆ ಭಾರತ ಭೂಪಟದಲ್ಲಿ ಭಾರತ ಪುಟಿದೇಳಬೇಕು. ನಮ್ಮ ಭಾರತೀಯ ಪರಂಪರೆ, ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ನಾವು ಎತ್ತಿ ಹಿಡಿಬೇಕು. ಆ ಮುಖಾಂತರ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಳ್ಳೋದ್ರ ಮುಖಾಂತರ ಬ್ರಹ್ಮಕುಮಾರೀಸ್ ಪಾಂಡವಪುರ, ಬ್ರಹ್ಮಕುಮಾರೀಸ್ ಮಂಡ್ಯ, ಬ್ರಹ್ಮಕುಮಾರೀಸ್ ಕರ್ನಾಟಕ, ಬ್ರಹ್ಮಕುಮಾರೀಸ್ ಮೌಂಟ್ ಅಬು ರಾಜಸ್ಥಾನ, ಈ ಎಲ್ಲರ ಉದ್ದೇಶ ಇಷ್ಟೇ, ಒಂದು ಸದೃಢ ಸಮಾಜವನ್ನು ಕಟ್ಟಿ ಆಧ್ಯಾತ್ಮಿಕ ಜೀವಿಗಳನ್ನಾಗಿ ಮಾಡಬೇಕು. ಆತ್ಮ ಮತ್ತು ಪರಮಾತ್ಮನ ಜ್ಞಾನವನ್ನು ನೀಡೋದ್ರ ಮುಖಾಂತರ ಅವ್ರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ನಮ್ಮ ಅಣ್ಣಂದಿರುಗಳು, ಅಕ್ಕಂದಿರುಗಳು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲ ನಮ್ಮ ಗ್ರಾಮಕ್ಕೆ ಅತಿಥಿಗಳಾಗಿ ಬಂದಿರತಕ್ಕಂಥ ಗೌರವಾನ್ವಿತರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತಾ, ನಿಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನ ಮಾಡಿಸ್ತಾ ಇದ್ದೀವಿ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ.